ಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ಗಡ್ಡೂರು ಪಂಚಾಯಿತಿಗೆ ಸೇರಿದ ತಿಪ್ಪದೊಡ್ಡಿ ಮತ್ತು ಕುಕ್ಕಲದೊಡ್ಡಿ ಗ್ರಾಮದಲ್ಲಿ 6-8 ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಯಿತು. 6-8 ಟೂರ್ನಿಮೆಂಟ್ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ತಿಪ್ಪದೊಡ್ಡಿ ಮೋಹನ್ ಮತ್ತು ಸಂಗಡಿಗರ ನೇತೃತ್ವದಲ್ಲಿ ಈ ಕ್ರಿಕೆಟ್ ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಯಿತು. ಗೆಲ್ಲಬೇಕು ಎಂದು ಹಠದಿಂದ ಕ್ರಿಕೆಟ್ ಆಟವನ್ನ ಆಡಿದ್ರು. ಆದರೆ ಸೋಲು ಗೆಲುವು ಎಂಬುದು ಸಹಜ ಎಂದು ತಿಳಿದು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಜಾತಿ ಭೇದವಿಲ್ಲದೆ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ತಾಯ್ಲೂರು ಗೆದ್ದುಕೊಂಡಿತ್ತು. ಪ್ರಥಮ ಬಹುಮಾನವನ್ನ ತಿಪ್ಪದೊಡ್ಡಿ ಗ್ರಾಮದ ಸಮಾಜ ಸೇವಕರಾದ A1 ಸೋಪ್ ಮಾಲೀಕರಾದ ಅಶ್ವಥ್ ನಾರಾಯಣರವರು ನೀಡಿದ್ರು. ಈ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ 2ನೇ ಬಹುಮಾನ ಗೆದ್ದ ಚೌಡನಹಳ್ಳಿ ಗ್ರಾಮಸ್ಥರಿಗೆ 2ನೇ ಬಹುಮಾನವನ್ನ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ತಿಪ್ಪದೊಡ್ಡಿ ಸಿ ಮೋಹನ್ ರವರು ನೀಡಿದ್ರು. 6-8 ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಮುಖ್ಯ ಅತಿಥಿಗಳಾಗಿ 2ನೇ ದಿನ ಮುಳಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರಾದ ಮಿಠಳ್ಳಿ ಪ್ರಕಾಶ್ ಗೌಡರವರು ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಕ್ರೀಡೆ ಆಡುವುದರಿಂದ ಯುವಕರಲ್ಲಿ ಕೆಟ್ಟ ಅಭ್ಯಾಸ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸಿಲ್ಲ ಎಂದರೆ ದುಶ್ಚಟಗಳಿಗೆ ಬಲಿಯಾಗಬಹುದು. ಈಗ ನಾವು ನಮ್ಮ ಕಣ್ಣ ಮುಂದೆನೆ ನೋಡುತ್ತಿದ್ದೇವೆ ಎಂದು ಯುವಕರಿಗೆ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಲು ಕ್ರೀಡೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗುವಂತೆ ಹೇಳಿದ್ರು. ತುಂಬಾ ಸಂತೋಷಕರವಾದಂತಹ ವಿಷಯ ಏನು ಅಂತಂದ್ರೆ, ಎಲ್ಲ ಗಡಿ ಭಾಗದಲ್ಲಿರುವಂತಹ ಗ್ರಾಮಗಳು ಸೇರ್ಕೊಂಡು ಗಡಿ ಭಾಗದಲ್ಲಿರುವ ಒಂದು ಗ್ರಾಮಗಳ ತಂಡಗಳ ಬಹುಮಾನ ಕೂಡ ಗೆದ್ದಿರೋದು ತುಂಬಾ ಸಂತೋಷಕರವಾದಂತಹ ವಿಷಯ. ಈ ಸಂದರ್ಭದಲ್ಲಿ ಇಲ್ಲಿ ಪ್ರಧಾನವಾಗಿ ಪ್ರೋತ್ಸಾಹ ಮಾಡಿದಂತಹ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷರಾದಂತಹ ಮೋಹನ್ ರವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ದ್ವಿತೀಯ ಬಹುಮಾನವನ್ನ ಚೌಡನಹಳ್ಳಿ ತಂಡ ಗೆದ್ದಿರುತ್ತೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಭಿನಂದನೆಗಳನ್ನ ತಿಳಿಸ್ತೀನಿ. ನೀವು ಮುಂದೊಂದು ದಿನ ಪ್ರಥಮ ಬಹುಮಾನವನ್ನ ಪಡಿತೀರ ಅಂತ ನಂಬಿಕೆಯಿಂದ ನಿಮಗೆ ಶುಭ ಹಾರೈಸ್ತೇನೆ. ಆತ್ಮೀಯರು, ನನ್ನ ಬೆಂಬಲದವರು, ಅವರು ಸಹ ನನಗೆ ಒಂದು ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ನನಗೆ ಆನೆ ಬಲದಂತ ನನಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ನಮ್ಮ ರಕ್ಷಣಾ ವೇದಿಕೆ ತಂಡದ ಎಲ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ರೂ ಸಹ ಈ ಒಂದು ಕಷ್ಟಪಟ್ಟು ಈ ಒಂದು 2 ದಿವಸಗಳಿಂದ ಎಲ್ರೂ ಸಹ ಈ ಒಂದು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಾರೆ. ದಯವಿಟ್ಟು ಎಲ್ರಿಗೂ ಸಹ ಉತ್ಸಾಹವಾದ ಸ್ವಾಗತವನ್ನು ವಹಿಸ್ತಾ ಎಲ್ರಿಗೂ ಒಂದ್ಸಲಿ ಜಯವಾಗ್ಲಿ ಅಂತ ದೇವರನ್ನು ಬಳ್ಕೊತೀವಿ. ಜೈ ತಾಯಿ ಭುವನೇಶ್ವರಿಗೆ, ಜೈ ತಾಯಿ ಭುವನೇಶ್ವರಿಗೆ.